ಯಾರೋ ಯೂಟ್ಯೂಬರ್ ಯಾರೋ ಬಂದಿದ್ದಾರೆ ಅನ್ಕೋಬೇಕು. ಒಂದೊಂದು ಎಷ್ಟು ಚೆನ್ನಾಗಿ ಶಿಲೆನ ಕೆತ್ತನೆ ಮಾಡಿದ್ದಾರೆ. ನೋಡಿ ಔಟ್ ಸೈಡ್ ಇಂದ ಟೆಂಪಲ್ ಹೇಗಿದೆ, ಎಷ್ಟು ದೊಡ್ಡ ಚಕ್ರ ಇದೆ. ಇದು ಹೆಂಗಿದೆ ಅಂದ್ರೆ ಟೆಂಪಲ್ ರೈಟ್ ರಥ, ಇದು ಕುದುರೆ ಮುಂದೆ ಇದೆ, ಇದು ರಥದ ಒಳಗಡೆ ದೇವ್ರು ಇರೋ ತರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಪೂಜಾ ವ್ಲಾಗ್ಸ್ಗೆ ವೆಲ್ಕಮ್. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಮಾರ್ನಿಂಗು 5 o'clock ಆಗಿದೆ. ಸೊ ಬೆಳಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು ಅಂತಂದ್ರೆ, ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಆ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಅನ್ನೋದಕ್ಕಿಂತ ಒಂದು ಪ್ರಧಾನವಾದ ಜಾಗ ಅಂತ ಹೇಳ್ಬೋದು. ಆ ಜಾಗದ ಹೆಸರು ಬಂದು ಅಹೋಬಿಲಂ ಅಂತ. ಅಹೋಬಿಲಂ ಅನ್ನೋದು ನೀವು ಆಲ್ಮೋಸ್ಟ್ ತುಂಬಾ ಜನ ಕೇಳಿರ್ಬೋದು, ಕೇಳ್ದಿರೇನೋ ಇರ್ಬೋದು. ಅಹೋಬಿಲಂ ಬಂದು ಆಂಧ್ರ ಪ್ರದೇಶದಲ್ಲಿ ಬರುವಂತ ಒಂದು ಊರು ಅಹೋಬಿಲಂ ಅನ್ನೋದು. ಅಹೋಬಿಲಂ ಊರಿನ ವಿಶೇಷತೆ ಏನಂತಂದ್ರೆ, ಸಾಕ್ಷಾತ್ ನರಸಿಂಹ ಸ್ವಾಮಿ ಅಲ್ಲಿ ಅವತಾರ ಆಗಿದಂತಹ ಜಾಗ ಅದು. ತುಂಬಾ ಜನ ನೋಡಿರ್ಬೋದು ನೀವು, ಅಪ್ಪು ಸರ್ದು ಚೈಲ್ಡ್ಹುಡ್ ಮೂವಿ ಭಕ್ತ ಪ್ರಹ್ಲಾದ ಮೂವಿ, ಅದ್ರಲ್ಲಿ ಏನು ಕಥೆಗಳಿದೆ ಅಲ್ವಾ, ಆ ಕತೆ ನಿಜವಾಗ್ಲೂ ಆಗಿರುವಂತಹ ಜಾಗ. ಹಳೆ ಮೂವಿ ನೋಡಿಲ್ಲ ಅಂತಂದ್ರು ಇವಾಗ ರೀಸೆಂಟ್ ಆಗಿ ನರಸಿಂಹ ಸ್ವಾಮಿದು ಒಂದು ಮೂವಿ ಕೂಡ ಬಂತು, ಅದನ್ನ ಪ್ರತಿಯೊಬ್ರು ನೋಡಿರ್ತೀರಾ. ಆ ಮೂವಿಯಲ್ಲಿ ಬರುವಂತಹ ಸ್ಟೋರಿ ಏನಿದೆ ಅದು ನಿಜವಾಗ್ಲೂ ಆಗಿದಂತಹ ಜಾಗ ಬಂದು ಅದು ಅಹೋಬಿಲಂ ಅಲ್ಲಿ. ಸೊ ನಾವೊಂದು ಫ್ಯಾಮಿಲಿ ಟ್ರಿಪ್ ತರ ನಾವು ಹೋಗ್ತಾ ಇದ್ದೀವಿ. 2 days ನಾವು ಹೋಗ್ತಾ ಇದ್ದೀವಿ. 1 day ನಾವು ಇವಾಗ ಮಾರ್ನಿಂಗ್ ಬಿಟ್ರೆ ಮೇ ಬಿ ನಾವು ಈವ್ನಿಂಗ್ ನಾವು ರೀಚ್ ಆಗ್ತೀವಿ ಅನ್ಸ್ತಾ ಇದೆ. ಸೊ ನಾಳೆ ನಾವು ದೇವರ ದರ್ಶನವನ್ನ ನಾವು ಮಾಡ್ತೀವಿ. ಇವತ್ತು ಫುಲ್ ಮೇ ಬಿ ಜರ್ನಿನೇ ಆಗ್ಬಹುದು. ಆಕ್ಚುಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಅಂದ್ರೆ ನಾವೇ ಒಂದು ಮಿನಿ ಬಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಬಸ್ ಬಂದು 3 point ಅಲ್ಲಿ ಇದೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲಾನು ಆಲ್ರೆಡಿ ಬಸ್ ಅಲ್ಲಿ ಇರ್ತಾರೆ. ಲಾಸ್ಟ್ ಪಾಯಿಂಟ್ ಬಂದು ನಮ್ ಪಾಯಿಂಟ್. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ಜರ್ನಿ ಎಲ್ಲ ಹೇಗಾಯ್ತು, ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ, ಎಷ್ಟೊತ್ತಿಗೆ ನಾವು ಅಹೋಬಿಲಂಗೆ ರೀಚ್ ಆದ್ವಿ ಅನ್ನೋದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಹೋಗಿ ಬೇಗ ರೆಡಿ ಆಗ್ಬೇಕು. ಹಿಂಗ್ ರೆಡಿಯಾಗಿ ಬಂದ್ಬಿಡ್ತೀನಿ. ಅಲ್ಲಿಂದ ರೆಡಿ ಆಗಿಬಿಟ್ಟು ನಾವು ಆಲ್ರೆಡಿ ನಮ್ಮ ಪಿಕಪ್ ಪಾಯಿಂಟ್ಗೆ ನಾವು ರೀಚ್ ಆಗಿದ್ವಿ. ಬಟ್ ಬಸ್ ಇನ್ನ ಬಂದಿರಲಿಲ್ಲ, ಇನ್ನು ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ಇದ್ದಿದ್ದರಿಂದ ಹೊಟ್ಟೆ ಸ್ವಲ್ಪ ಹಸಿತಾ ಇತ್ತು. ಅಲ್ಲೇ ಇದ್ದಿದ್ದ ಪಕ್ಕದಲ್ಲಿ ಉಡುಪಿ ಗಾರ್ಡನ್ ಇತ್ತು, ಅಲ್ಲಿ ಹೋಗಿ ನಮ್ಮ ಯಜಮಾನ್ರು ಇಡ್ಲಿ ವಡೆ ತಿನ್ಕೊಂಡ್ರು. ನಾನು ಹಾಗೆ ಒಂದು ಸ್ವಲ್ಪ ಬಾದಾಮಲ್ಲಿ ಕುಟ್ಕೊಂಡು ಅಲ್ಲಿಂದ ನಮ್ಮ ಬಸ್ ಕೂಡ ಪೂಜೆ ಮುಗಿಸ್ಕೊಂಡು ನಮ್ಮ ಲೊಕೇಶನ್ಗೆ ಬಂತು. ನಾವು ಬಸ್ ಕೂಡ ಹತ್ಕೊಂಡ್ವಿ. ನಮ್ಮ ಅಕ್ಕ ಯಾವಾಗಲೂ ಬ್ಲಾಗ್ ಅಲ್ಲಿ ಇರೋರು, ಇವ್ರು ಯಾಕೆ ಸೈಲೆಂಟ್ ಆಗಿ ಕೂತಿದ್ದಾರೆ ಹೇಳ್ರಿ ಮೇಡಮ್? ಇವ್ರು ಯಾಕೋ ನಾಚ್ಕೊಂತಾಳೆ. ಹೊಸ ಬ್ಲಾಗರ್ ಆಗೋರು ಇವರು. ನೆಕ್ಸ್ಟ್ ಇವ್ರು ಆಲ್ರೆಡಿ ವಿಡಿಯೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಇಲ್ಲಿಂದ ಹೀಗೆ ಸ್ವಲ್ಪ ಫನ್ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂತ ಹೀಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಯ್ತು. ಇವಾಗ ಊಟ ಆಗಿ ಆಲ್ರೆಡಿ ಊಟ ಮಾಡ್ಕೊಂಡು ಬಂದ್ವಿ. ಇದೇ ಹೋಟೆಲ್ ಕಾಣಿಸ್ತಾ ಇದೆಯಾ? ಹೋಟೆಲ್ ಶ್ರೀ ಕೃಷ್ಣ ಅರಮನೆ ಹೋಟೆಲ್. ಇವನೊಬ್ಬ ಬಂದವನೇ ಮನೋಜ್. ಅಷ್ಟೇನಾ? ಕನ್ನಡ ರೀ, ನಮ್ ಬ್ಲಾಗಲ್ಲೆಲ್ಲ ಕನ್ನಡ. ಓ, ಸೊ ಇಲ್ಲಿ ಬಂದಿರೋದು ಶ್ರೀ ಕೃಷ್ಣ ಹೋಟೆಲ್ ನೋಡಿ. ಇಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಬಂದಿದ್ದೀವಿ. ಬಸ್ಸಿಗೆ ಹೋಗ್ಬೇಕಿವಾಗ.
ವೆಲ್ಕಮ್ ಟು ಪೂಜಾಸ್ ವ್ಲಾಗ್. ಬನ್ನಿ ಬನ್ನಿ, ಇವಾಗ ನಾವು ಲೇಪಾಕ್ಷಿ ಟೆಂಪಲ್ ಬಂದಿದ್ದೀವಿ. ಇಲ್ಲಿ ಹೋಗ್ತಾ ಇದೀವಿ. ಬನ್ನಿ ಬನ್ನಿ ಜಲ್ದಿ. ಬರೀ ಹಾಯ್ ಗೈಸ್ ಹಾಯ್ ಗೈಸ್ ಅನ್ನೋದೇ ನೀವ್ ಹೇಳ್ತಾ ಇದ್ದೀರಾ. ಯಾರೋ ನೋಡ್ದವ್ರು, ಯಾರೋ ಯೂಟ್ಯೂಬರ್ ಯಾರೋ ಬಂದಿದ್ದಾರೆ ಅನ್ಕೋಬೇಕು. ಸಿಕ್ಕಾಪಟ್ಟೆ ಬಿಸ್ಲಿದೆ, ಸಿಕ್ಕಾಪಟ್ಟೆ ಇಲ್ಲಿ. ನಮ್ದು ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ 2 ವಿಸಿಟಿಂಗ್ ಪ್ಲೇಸ್ ಲೇಪಾಕ್ಷಿ, ಜಟಾಯು ಟೆಂಪಲ್ ಪಾರ್ಕ್ ಇದೆ ಇಲ್ಲಿ. ಗೈಸ್ ಇದು ಟೆಂಪಲ್. ಇವಾಗ ನಾವು ಇಲ್ಲೇ ಹೋಗ್ತಾ ಇದೀವಿ. ಅವರೆಲ್ಲ ಆ ಕಡೆ ಹೋಗ್ತಿದ್ದಾರೆ. ಭೋಜನ ಮಾಡಿ ಹೋಗೋದಾ? ನೋಡಿ ಅಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು, ಓನ್ ವೆಹಿಕಲ್ ಅಲ್ಲಿ ಬಂದಿರೋದು. ಲೇಪಾಕ್ಷಿ ದೇವಸ್ಥಾನವನ್ನ ವೀರಭದ್ರ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನಿಂದ ಸರಿಸುಮಾರು 120 ಕಿಲೋಮೀಟರ್ ಮತ್ತು ಹಿಂದೂಪುರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವಂತಹ ದೇವರ ವಿಗ್ರಹ ಬಂದು ಭಗವಾನ್ ಶಿವನ ಉಗ್ರರೂಪವಾದ ವೀರಭದ್ರ ಸ್ವಾಮಿಯದಾಗಿದೆ. ಈ ದೇವಸ್ಥಾನಕ್ಕೆ ಲೇಪಾಕ್ಷಿ ಅಂತ ಹೆಸರು ಹೇಗೆ ಬಂತು ಅಂತಂದ್ರೆ, ಪುರಾಣಗಳ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸುತ್ತಿದ್ದಾಗ ಅಲ್ಲಿ ಗಾಯಗೊಂಡು ಜಟಾಯು ಪಕ್ಷಿಯು ಇಲ್ಲಿಯೇ ಬಿದ್ದಿತ್ತು ಅಂತ ಹೇಳ್ತಾರೆ. ಮತ್ತು ಶ್ರೀರಾಮನು ಲೇ ಪಕ್ಷಿ ಅಂದ್ರೆ 7 ಪಕ್ಷಿ ಎಂದು ಹೇಳಿದ ಕಾರಣದಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂದಿತ್ತು ಎಂಬ ನಂಬಿಕೆ ಇನ್ನೂ ಇದೆ. ಹಾಗೆ ಈ ದೇವಸ್ಥಾನವನ್ನ ಕ್ರಿಸ್ತಶಕ 153ರಲ್ಲಿ ಕರ್ನಾಟಕದ ಮೂಲ ಸಹೋದರರಾದ ವಿರುಪ್ಪಣ್ಣ ನಾಯಕ ಮತ್ತು ವೀರ ಹಾಯ್ ಗೈಸ್, ಇವಾಗ ನಾವು ಇರೋದು ಲೇಪಾಕ್ಷಿ ಟೆಂಪಲ್ ಅಲ್ಲಿ. ಸೊ ಅನಂತಪುರ ಇಂದ ಲೇಪಾಕ್ಷಿಗೆ ಬರ್ಬೇಕಂದ್ರೆ 16 ಕಿಲೋಮೀಟರ್ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಇಂದ ನೀವು ಲೇಪಾಕ್ಷಿಗೆ ಬರ್ಬೇಕಂದ್ರೆ 16 ಕಿಲೋಮೀಟರ್ ಆಗುತ್ತೆ. ನೀವು ಬಸ್ ಆರ್ ಪರ್ಸನಲ್ ವೆಹಿಕಲ್ ಇಂದ ನೀವು ಬರ್ಬೋದು. ಅಂಡ್ ಪಾರ್ಕಿಂಗ್ ಇದೆಲ್ಲ ನಾನು ಮುಂಚೆ ನಿಮ್ಗೆ ತೋರಿಸ್ದೆ. ಇದು ತುಂಬಾ ಹಳೆಯ ಟೆಂಪಲ್, ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಿತ್ತು ಅಲ್ಲಿದ್ದಾಗಿದ್ದ ಟೆಂಪಲ್ ಇದು. ನೋಡಿ, ಇದೆಷ್ಟು ಹಳೆ ಟೆಂಪಲ್, ಕಲ್ಲುಗಳಾಗಿ ಇದೆಲ್ಲ ತುಂಬಾ ಹಳೆ ಟೆಂಪಲ್. ಅಂಡ್ ಇಲ್ಲಿ ಒಂದು ನಂದಿ ಕೂಡ ಇದೆ, ದೊಡ್ಡ ನಂದಿ. ಅಂಡ್ ನಂದಿ ಎತ್ತರ ಬಂದು 15 ಅಡಿ ಇದೆ, ಅಗಲ ಬಂದು 27 ಅಡಿ ಇದೆ. ಆದ್ರೆ ನಿಮಗೆ ನಾನು ನಂದಿ ಕೂಡ ತೋರಿಸ್ತೀನಿ. ಅಂಡ್ ಈ ದೇವಸ್ಥಾನಗಳ ಕೆತ್ತನೆ ಮಾಡಿರೋದು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಿಮ್ಗೆ ಅಲ್ಲೂ ಕೂಡ ತೋರಿಸ್ದೆ ಕಲ್ಲು ಹೇಗೆ ಗ್ಯಾಪ್ ಅಲ್ಲಿ ಇದೆ ಅಂತ. ಆ ವಿಡಿಯೋ ನಾನು ನಿಮ್ಗೆ ಆಲ್ರೆಡಿ ಮಾಡಿದೀನಿ, ಅದು ಕೂಡ ನಾನು ತೋರಿಸ್ತೀನಿ. ಅದಿಲ್ಲೇ ಬನ್ನಿ, ಇಲ್ಲಿ ಏನಿದೆ ಅದೆಲ್ಲ ನಾನು ನಿಮ್ಗೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಅಂಡ್ ಇದು ಗೈಸ್ ಬಂದ್ಬಿಟ್ಟು 16ನೇ ಶತಮಾನದ ಹಿಂದಿನ ದೇವಸ್ಥಾನ. ತುಂಬಾ ಹಳೆಯ ದೇವಸ್ಥಾನ, ಈಗೂ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ತುಂಬಾ ಗ್ರೇಟ್.
ನೋಡಿ ಎಲ್ಲ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಎಷ್ಟು ಚೆನ್ನಾಗಿ ಶಿಲೆನ ಕೆತ್ತನೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಬೇರೆ ಬೇರೆ ಥರ ಇದೆ. ಬಟ್ ಇಲ್ಲಿ ನೋಡಿ ಒಂದೊಂದು ಕಂಬದಲ್ಲೂ ಇದೆ. ಇಲ್ಲಿ ಒಂದು ಗಣೇಶ ಶಿಲೆನ ಕೆತ್ತಿದ್ದಾರೆ ಆ ಕಡೆ. ಇದು ಮೇ ಬಿ ಬ್ರಹ್ಮನ ಏನು ಮಾತಾಡ್ತಾ ಇರೋದು. ಗಣೇಶ ಶಿಲೆ ಇದೆ ಇಲ್ಲಿ ಕೊಂಚ ಪೋಸ್ಟ್. ಇಲ್ಲಿ ಬಂದು ಬಸವಣ್ಣವರ ಶಿಲೆ ಇದೆ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಹಾಗೆ ಮತ್ತೆ ಅಲ್ಲಿ ವೆಂಕಟೇಶ್ವರದ ಶಿಲೆ ಇದೆ, ಅದು ಕೂಡ ಏನಿದೆ ಬನ್ನಿ. ಇದು ವೆಂಕಟೇಶ್ವರ ಶಿಲೆ. ಇದು ಮೇ ಬಿ ಪರಶುರಾಮ ಅನ್ಸುತ್ತೆ, ಪರಶುರಾಮ ಶಿಲೆ. ಇದು ಇಲ್ಲೊಂದು ಸ್ವಲ್ಪ ಕಲ್ಲಿದಾಗಿದೆ ಅಷ್ಟೇ ನೋಡಿ. ಇದು ವೆಂಕಟೇಶ್ವರ ಶಿಲೆ, ಅದು ಮೇ ಬಿ ಬ್ರಹ್ಮ ಇರ್ಬೋದು ಗೈಸ್. ಮತ್ತೆ ಇಲ್ಲಿ ಕೆಳಗಡೆ ಆಂಜನೇಯದು ಪಾದ ಇದೆ, ಅದು ಕೂಡ ನಾನು ತೋರಿಸ್ತೀನಿ. ಕೆಳಗಡೆ ಇದೆ, ಇಲ್ಲಿರುವಂತಹ ಹನುಮಂತನ ಕಾಲಿನ ಕತೆ ಏನಂತ ಅಂದ್ರೆ, ಪುರಾಣಗಳ ಪ್ರಕಾರ ಹನುಮಂತನು ಲಂಕೆಯನ್ನು ಸುಟ್ಟು ಹಾಕಿದ ನಂತರ ರಾಮನಿಗೆ ಅರ್ಪಿಸಲು ಒಂದು ಪಾದವನ್ನ ಇಲ್ಲಿ ಇಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ. ಗೈಸ್ ಇವಾಗ ನೆಕ್ಸ್ಟ್ ಬಂದು ಒಂದು ದೊಡ್ಡ ಕಲ್ಲಿದೆ. ಆ ದೊಡ್ಡ ಕಲ್ಲಲ್ಲಿ ಎರಡು ಕೆತ್ತನೆ ಮಾಡಿದ್ದಾರೆ. ಒಂದು ಗಣಪತಿ ಕೆತ್ತನೆ, ಆಮೇಲೆ ಇನ್ನೊಂದು ಶಿವನ ಕೆತ್ತನೆ ಮಾಡಿದ್ದಾರೆ. ನೋಡಿ ಹಿಂಗ್ ಮಲ್ಕೊಂಡಿದೆ ನಾಯಿ, ಇಷ್ಟು ನೆರಳಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡಿದೆ. ಇಲ್ಲಿ ದೇವಸ್ಥಾನದಿಂದ ಹಿಂಗ್ ಬಂದ್ರೆ ಹಿಂಗ್ ನಡ್ಕೊಂಡು ಹೋಗ್ಬೇಕು ಊಟಕ್ಕೆ. ಇಲ್ಲಿ ಊಟದಿದೆ, ಅನ್ನ ಪ್ರಸಾದಂ. ಊಟ ಮುಗಿಸ್ಕೊಂಡು ಮತ್ತೆ ಬಸ್ ಕಡೆ ಪಯಣ. ಹೌದು, ಊಟ ತುಂಬಾ ಖಾರ ಇತ್ತು. ಪೊಂಗಲ್ ಚೆನ್ನಾಗಿತ್ತು, ಮೊಸರನ್ನ ಚೆನ್ನಾಗಿತ್ತು. ಏನದು ಪೊಂಗಲ್? ಸ್ವೀಟ್ ಪೊಂಗಲ್. ಅದು ಸ್ವೀಟ್ ಪೊಂಗಲ್ ಗಾಯ್ಸ್, ಅದು ಸಿಹಿ ಪೊಂಗಲ್ ಅಂತಾರೆ ಇಲ್ಲಿ. ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಪಾಪ ಪಾಯಸ ಅಂತಾರೆ. ಪೊಂಗಲ್ ಅಲ್ವೇನ್ರಿ ಅದು? ಪೊಂಗಲೇನೆ. ಅಂಡ್ ಸಾರು ತುಂಬಾ ಖಾರ ಇತ್ತು. ಪಾಪ ನಮ್ ರೋಹನ್ ತುಂಬಾ ಬಾಯ್ ಬಿಡ್ತಾ ಇದ್ದ. ಬಟ್ ಊಟ ಚೆನ್ನಾಗಿತ್ತು, ಹೊಟ್ಟೆ ಹಸ್ತಾ ಇತ್ತು ಎಲ್ಲರಿಗೂ. ಹೊಟ್ಟೆ ತುಂಬಾ ಊಟ ಆಯ್ತು. ಈಗ ಮತ್ತೆ ವಾಪಸ್ ಕಿತ್ತು. ಬಟ್ ಟೈಮ್ ಆಗ್ಬಿಡುತ್ತೆ ನಾವು ಹೋಗೋಷ್ಟಲ್ಲಿ, ಅದಕ್ಕೋಸ್ಕರ ಹೌದು ಹೋಗಲ್ಲ, ಟೈಮ್ ಆಗ್ಬಿಡುತ್ತೆ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದಕ್ಕೆ ಹೋಗ್ತೀವಿ ಖಂಡಿತ. ಹೋಗ್ಬೇಕಂತಂದ್ರೆ 10 ರೂಪೀಸ್ ಟಿಕೆಟ್ ಇರುತ್ತೆ ಪರ್ ಪರ್ಸನ್ಗೆ. ನೋಡಿ 6 ಪ್ಲೇಸ್ ಇದೆ ಇಲ್ಲಿ. ಜಟಾಯು ಪಾರ್ಕ್, ನಂದಿ ಇದೆ, ಮತ್ತೆ ನಾರ್ಮಲ್ ಪಾರ್ಕ್ ಇದೆ, ಮತ್ತೆ ಇಲ್ಲೊಂದು ಹನುಮಂತನ ಪಾದ ಇದೆ. ತೋರ್ಸಾಯ್ತು. ಇಲ್ಲಿ ಗರುಡ ಇಲ್ಲಿಂದಾನೆ ಕಾಣಿಸ್ತಿದೆ ನಿಮ್ಗೆ. ಟೆಂಪಲ್ ಹೋಗ್ತಾ ಇರೋದು ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ಇಲ್ಲಿಂದ 128 ಕಿಲೋಮೀಟರ್ ಇದೆ. ಅಲ್ಲಿಗೆ ನಾವು ಹೋಗ್ತಿದೀವಿ. ಇಸ್ಕಾನ್ ಟೆಂಪಲ್ ತುಂಬಾ ಚೆನ್ನಾಗಿದೆ ಅಂತ ನೋಡಕ್ಕೆ. ಡೈರೆಕ್ಟ್ ಆಗಿ ನಾವು ನೋಡಿಲ್ಲ. ನಾವು ರೀಚ್ ಆದ್ವಿ ಗೈಸ್ ಇಸ್ಕಾನ್ ಟೆಂಪಲ್ಗೆ.
Guys, ನೋಡಿ ಔಟ್ ಸೈಡ್ ಇಂದ ಟೆಂಪಲ್ ಹೇಗಿದೆ. ಶ್ರೀ ರಾಧಾ ಕೃಷ್ಣ ಸನ್ನಿಧಿ ಮಂದಿರಂ ಅಂತ ಇದೆ ನೋಡಿ ಟೆಂಪಲ್ ಇಲ್ಲಿಂದ. ಮೇನ್ ರೋಡ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ಹೈವೇ ನೈಸ್ ರೋಡ್ ಅಲ್ಲೇನೆ ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ನೀವು ಬ್ಯಾಂಗ್ಳೂರಿಂದ ನೀವು ಲೈಕ್ ಅನಂತಪುರದಿಂದ ನೀವು ಬರ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಈ ತರ ಟೆಂಪಲ್. ಇದು ಎಂಟ್ರಿ. ಇಲ್ಲಿ ನೋಡಿ, ಇಲ್ಲಿ ಮೇನ್ ರೋಡಲ್ಲೇ ಸಿಗುತ್ತೆ ನಿಮಗೆ ಟೆಂಪಲ್. ಇದು ಇಸ್ಕಾನ್ ಟೆಂಪಲ್, ಅನಂತಪುರದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಇದು ಫ್ರಂಟ್ ಗೇಟ್. ಇವಾಗ ಕ್ಲೋಸ್ ಆಗಿದೆ. 4:30ಗೆ ಟೆಂಪಲ್ ಓಪನ್. ಗೈಸ್, ಟೆಂಪಲ್ ಕ್ಲೋಸ್ ಆಗಿದೆ. ಟೆಂಪಲ್ ಓಪನ್ ಆಗೋದು 4:30ಗೆ. ಇನ್ನು 10 ಮಿನಿಟ್ಸ್ ಇದೆ. ಆಗಿದೆ. ನಮ್ಮ ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ಇಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ತುಂಬಾನೇ ಡಿಫ್ರೆಂಟ್ ಇದೆ. ಇದೇ ಡಿಫ್ರೆಂಟ್ ಆಗಿದೆ ಒಂಥರ. ಇದೆ ಎಷ್ಟು ಚೆನ್ನಾಗಿದೆ ನೋಡಿ. ಇದೆ ಹಸು ನೋಡಿ ಹೆಂಗಿದೆ. ವಾವ್, ಅಲ್ಲಿ ನೋಡಿ ಎಷ್ಟು ಕರ ಇದೆ ಅಲ್ಲಿ. ತೋರಿಸ್ತೀನಿ 1 ಸೆಕೆಂಡ್. ಹಸು ಎಷ್ಟು ಸಕ್ಕತ್ತಾಗಿದೆ ನೋಡಿ ಗೈಸ್. ಒಂಥರ ಹಳ್ಳಿ ಫೀಲ್ ಬರ್ತಾ ಇದೆ. ಫುಲ್ ಹಳ್ಳಿ ಫೀಲ್ ತರ ಬರ್ತಾ ಇದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಅಲ್ಲಿ ಹೆಂಗ್ ನೋಡ್. ಹಾಯ್, ಅದ್ ನೋಡ್ತಾ ಇದೆ. ಇಲ್ಲೆಲ್ಲ ಹೆಂಗಿದೆ ಹಸುಗಳು ಎಲ್ಲ ನೋಡ್ತಾ ಇದ್ದಾರೆ. ಯಾರಿದು ಅಂತ. ಅಲ್ಲಿ ಚಿಕ್ಕ ಕರು ಇದೆ ಗಾಯ್ಸ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ತೋರಿಸ್ತೀನಿ. ನೈಸ್. ಓಪನ್ ಆಗಿದೆ. ಜಸ್ಟ್ ಬಂದು 10 ಮಿನಿಟ್ಸ್ಗೆ 4:30ಗೆ ಓಪನ್ ಮಾಡಬೇಕಿತ್ತು. 5 ಮಿನಿಟ್ಸ್ ಬೇಗ ಓಪನ್ ಮಾಡಿದ್ದಾರೆ ನೋಡಿ. ಹೋಗ್ತಾ ಇದ್ದೀನಿ. ನೋಡಿ, ಇದು ಇಸ್ಕಾನ್ ಟೆಂಪಲ್ ಅಂತ ನೀವು ಗೂಗಲ್ ಹಾಕಿದ್ರೆ ಇಸ್ಕಾನ್ ಟೆಂಪಲ್ ಅನಂತಪುರ ಅಂತ ಹಾಕಿದ್ರೆ ನಿಮಗೆ ತೋರಿಸುತ್ತೆ. ಟೆಂಪಲ್ ಇನ್ನ ಓಪನ್ ಆಗಿಲ್ಲ. ದೇವಸ್ಥಾನದ ಬಾಗಿಲು ಇನ್ನ ಓಪನ್ ಮಾಡಿಲ್ಲ. ಅಷ್ಟಾದ್ರೂ ಸಾಂತದ. ಬೆಂಗಳೂರಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ಇಲ್ಲಿರೋ ಇಸ್ಕಾನ್ ಟೆಂಪಲ್ಗೂ ತುಂಬಾನೇ ಡಿಫ್ರೆಂಟ್ ಇದೆ. ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಚಿಕ್ಕದಾಗಿ ಕ್ಯೂಟ್ ಆಗಿದೆ. ಒಂಥರ ಕಲರ್ಫುಲ್ ಆಗಿ. ಅದೇ ಒಂಥರ ಕಲರ್ಫುಲ್, ಇದೆ ಒಂಥರ. ಗಾಯ್ಸ್, ಇದು ಆಂಧ್ರ ಪ್ರದೇಶದಲ್ಲಿ ಅನಂತಪುರದಲ್ಲಿ ಸಿಗುತ್ತೆ ನಿಮಗೆ. ಅನಂತಪುರ ಹೈವೇಲಿ ನೀವು ಹೋಗ್ಬೇಕಾದ್ರೆ ಅಲ್ಲೇ ನಾವು ಅವಾಗ ಇದ್ವಲ್ಲ, ಆ ಟೆಂಪಲ್ ಇಂದ ನಿಮ್ಗೆ ಇಲ್ಲಿಗೆ 128 ಕಿಲೋಮೀಟರ್ ಆಗುತ್ತೆ. ಬೆಳಕಿಗೆ ಕೃಷ್ಣನೇ ಹಾವಿನ ಮೇಲೆ ಇರೋ ತರ ದೇವಸ್ಥಾನ ಹಿಂದೆಗಡೆ ಇದು. ಅಂದ್ರೆ ಒಂಥರ ಡಿಸೈನ್ ಆಗಿದೆ ಟೆಂಪಲ್. ಡಿಫ್ರೆಂಟ್ ಆಗಿ ನೋಡಿ. ಎಷ್ಟು ದೊಡ್ಡ ಚಕ್ರದ ಇದೆ. ಇದು ಹೆಂಗಿದೆ ಅಂದ್ರೆ ಟೆಂಪಲ್ ಗೈಸ್, ರಥ. ಇದು ಕುದುರೆ ಮುಂದೆ ಇದೆ. ಇದು ರಥದ ಒಳಗಡೆ ದೇವ್ರು ಇರೋ ತರ ನೋಡಿ. ಎಷ್ಟು ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ. ನರಸಿಂಹ ಸ್ವಾಮಿ ಅವತಾರ ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ತಾ ಇರೋದು. ಆ ಕಡೆ ಪ್ರಹ್ಲಾದ ಇದ್ದಾರೆ, ಈ ಕಡೆ ಹಿರಣ್ಯಕಶಿಪುವನ್ನ ನರಸಿಂಹ ಸ್ವಾಮಿ ಸಂಹಾರವನ್ನ ಮಾಡ್ತಾ ಇದ್ದಾರೆ.
ಮುಗಿಸ್ಕೊಂಡು ನಾವು ಅಹೋಬಿಲಂಗೆ ರೀಚ್ ಆಗೋಷ್ಟರಲ್ಲಿ 11 ಗಂಟೆ ಆಗಿಬಿಟ್ಟಿತ್ತು ನೈಟು. ಸೊ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು, ಅಲ್ಲಿ ನಾವು ಎಲ್ಲರೂ ಊಟ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಟ್ರಕ್ಕಿಂಗ್ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.